ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಫ್ರೆಂಡ್ಸ್, ಪೂರಿ ಜೊತೆ ಅದೇ ಪಲ್ಯ ಸಾಗು ಚಟ್ನಿ ತಿಂದು ಬೇಜಾರಾಗಿದ್ದರೆ ಇದನ್ನೊಮ್ಮೆ ಮಾಡಿ ಟೇಸ್ಟ್ ನೋಡಿ, ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ 1 ಲೀಟರ್ ಹಾಲನ್ನ ಒಂದು ಪಾತ್ರೆಗೆ ಹಾಕಿ ಕಾಯಲು ಇಡೋಣ. ಹಾಲನ್ನ ಸಣ್ಣ ಉರಿಯಲ್ಲಿ ಕಾಸ್ಕೋಬೇಕು. ಫ್ರೆಂಡ್ಸ್, ಹಾಲು ಕುದ್ದು ಅರ್ಧದಷ್ಟು ಆಗುವವರೆಗೂ ಕಾಸ್ಕೋಬೇಕು. ಗ್ಯಾಸ್ ಆನ್ ಮಾಡಿ ಕಾಯಲಿ. ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರಿಗೆ 20ರಿಂದ 25 ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಪುಡಿ ಮಾಡಿ ಆಗಿದೆ. ಈ ಥರ ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಈಗ ಹಾಲು ಕಾದಿದೆ, ಒಮ್ಮೆ ಮಿಕ್ಸ್ ಮಾಡಿ ಸಕ್ಕರೆ ಹಾಕೋಣ. ನಾನಿಲ್ಲಿ 1 ಬೌಲ್ ಸಕ್ಕರೆ ಹಾಕ್ತಿದ್ದೀನಿ. ಈಗ ಇದು ಮೈಲ್ಡಾಗಿ ಸ್ವೀಟ್ ಇರುತ್ತೆ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ 2 ಬೌಲ್ ಹಾಕಿ ಸಕ್ಕರೆ ಕರಗಲಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಈಗ ಇದೇ ಹಾಲನ್ನು ಒಂದು ಪಾತ್ರೆಗೆ ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡಿರುವ ಗೋಡಂಬಿ ಬಾದಾಮಿ ಪುಡಿ ಮತ್ತು 1 ಸ್ಪೂನ್ ಕಸ್ಟರ್ಡ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ಕುದಿಯುತ್ತಿರುವ ಹಾಲಿಗೆ ಡೈರೆಕ್ಟಾಗಿ ಪೌಡ್ರ್ ಹಾಕಿದರೆ ಗಂಟಾಗುತ್ತೆ. ಹೀಗೊಂದು ಪಾತ್ರೆಯಲ್ಲಿ ತೆಗೆದು ಮಿಕ್ಸ್ ಮಾಡಿ ಹಾಕಿದರೆ ಗಂಟಾಗೋದಿಲ್ಲ. ಚೆನ್ನಾಗಿ ಕಲಸಿ ಈಗ ಇದನ್ನು ಕಾದಿರುವ ಹಾಲಿಗೆ ಸುರಿಯೋಣ. ನಿಧಾನವಾಗಿ ಕೈ ಆಡಿಸ್ತಾ ಹಾಕಿ, ಗಂಟಾಗುತ್ತೆ. ಈಗ 4ರಿಂದ 5 ಎಸಳು ಕೇಸರಿ ಹಾಕೋಣ ಮತ್ತು 1/4 ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಈಗ ಇದನ್ನು ಸಣ್ಣ ಉರಿಲಿ ಕುದಿಸಬೇಕು. ಮಧ್ಯ ಮಧ್ಯ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ತಳ ಹಿಡಿಯುತ್ತೆ. ಫ್ರೆಂಡ್ಸ್, ಕುದ್ದು ಮಂದಗಾಗಿ ಕ್ರೀಮಿ ಸ್ಟ್ರಕ್ಚರಿಗೆ ಆಗುತ್ತೆ. ಅಲ್ಲಿವರೆಗೂ ಸಹ ಸಣ್ಣ ಉರಿಲೇ ಕುದಿಸ್ಕೋಬೇಕು. ಬಾಸುಂದಿ ರೆಡಿಯಾಗಲು ಮಿನಿಮಮ್ 1 ಅವರ್ ಆದರೂ ಬೇಕು. ಫ್ರೆಂಡ್ಸ್, ಈಗ ಸಿಹಿಯಾದ ಬಾಸುಂದಿ ರೆಡಿಯಾಗಿದೆ. ಈ ಬಾಸುಂದಿನ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಪೂರಿ ಜೊತೆ ಅದ್ದಿ ತಿನ್ನಬೇಕು. ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಹಾಗಾದರೆ ನೀವು ಸಹ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.